ನನ್ನೊಂದಿಗೆ ರಕ್ಷಾ ಫೌಂಡೇಶನ್ ಸದಸ್ಯರು ಮೇಘನಾ ಅರವಿಂದ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಿನ್ನೆ ಧಾರ್ಮಿಕ ಕಾರ್ಯಕ್ರಮ ಆಯಿತು, ಲಲಿತಾ ಸಹಸ್ರನಾಮ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ. ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಆಗುವಂಥದ್ದು. ರಕ್ಷಾ ಫೌಂಡೇಶನ್ನಿಂದ ಈ ರೀತಿಯಾದಂತಹ ಮಹತ್ತರ ಕಾರ್ಯಕ್ರಮ ಆಗ್ತಾ ಇದೆ. ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ಅಂದರೆ 13ನೇ ವರ್ಷದ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಅಲ್ವಾ, ಏನು ಹೇಳ್ತೀರಾ ಕಾರ್ಯಕ್ರಮದ ಬಗ್ಗೆ? ಕರ್ನಾಟಕದಲ್ಲಿ ನಾವು ಏನಂತಂದರೆ ಹೆಂಗಸರಿಗೆ ನಿನ್ನೆ ಮಾಡಿದ ಪೂಜಾ ಕಾರ್ಯಕ್ರಮ ಏನಂದರೆ ಹೆಂಗಸರಿಗೆ ಒತ್ತು ಕೊಡೋದಿಲ್ಲ. ಎಲ್ಲ ಕಡೆ ಗಂಡಸರು ಮುಂದೆ ಬರ್ತಾರೆ. ಸೊ ಇದರಲ್ಲಿ ನಾವು ಹೆಂಗಸರಿಗೆ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಜಯನಗರ ಶಾಸಕರಾದ ರಾಮಮೂರ್ತಿಯವರು ಎಲ್ಲ ಹೆಂಗಸ್ರಿಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವರು ಪೂಜೆ ಮಾಡಿ ಆಮೇಲೆ ಗುರುಗಳು ಬಂದಿದ್ದರು, ರಾಘವೇಂದ್ರ ಸ್ವಾಮಿ ಗುರುಗಳು ಎಲ್ಲರೂ ಒಳ್ಳೆ ಆಶೀರ್ವಾದ ಕೊಟ್ಟರು ಎಲ್ಲರಿಗೂ. ಮತ್ತು ಲೋಕಕ್ಕೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿದ್ದೀವಿ. ಆಮೇಲೆ ಇವತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡುವಂಥದ್ದು ಅಂದರೆ 13 ವರ್ಷಗಳಿಂದ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಹೇಳ್ತಾ ಇದ್ರು ಸಿ.ಕೆ. ರಾಮಮೂರ್ತಿ ಅವರು ಹೇಳ್ತಾ ಇದ್ರು 300 ಪುಸ್ತಕಗಳಿಂದ ಈಗ 2 ಲಕ್ಷ ಪುಸ್ತಕ ವಿತರಣೆ ಮಾಡೋವರೆಗೆ ಆಗಿದೆ ಅನ್ನುವಂಥದ್ದು. ಆ ಜರ್ನಿ ಬಗ್ಗೆ ಹೇಳೋದಾದರೆ ನಾವು ಫಸ್ಟು 300 ಪುಸ್ತಕ ಅಂತ ಶುರು ಮಾಡಿದ್ವಿ, ಸಣ್ಣದಾಗಿ ಶುರು ಮಾಡಿದ್ವಿ ಬರೀ ಒಂದು ಆಫೀಸ್ನಲ್ಲಿ. ಆಮೇಲೆ ನಾಳೆ ಏನಾದರೂ ಮಾಡಬೇಕು ಅಂತ ಹೇಳಿ ಜಯನಗರ ಸುತ್ತಲೂ ಇದ್ದ ಸಂಘ ಸಂಸ್ಥೆಗಳನ್ನ ಎಲ್ಲರನ್ನೂ ಒಟ್ಟಿಗೆ ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ನಾವು ಎಲ್ಲರೂ ಸೇರಿ ಈ ಸಂಸ್ಥೆನ 13 ವರ್ಷ ಬೆಳೆಸಿದ್ದೀವಿ. ಇದರಲ್ಲಿ ಪುಸ್ತಕ ಮಾತ್ರ ಅಲ್ಲ, ಸ್ಕೂಲ್ಗಳಿಗೆ ಮತ್ತು ಸ್ಕೂಲ್ಗಳಲ್ಲಿ ಏನಾದರೂ ಅವ್ರದ್ದು ಏನಾದ್ರು ಜೀರ್ಣೋದ್ಧಾರ ಮಾಡಬೇಕು. ಮತ್ತು ಮಕ್ಕಳಿಗೆ ದತ್ತು ತೊಗೊಂಡಿದ್ದಾರೆ 2 ಮಕ್ಕಳು, ಪ್ರತಿ ವರ್ಷ 2 ಮಕ್ಕಳಿಂದ ದತ್ತು ತೊಗೊತೀವಿ. ಅದರ ಜೊತೆಗೆ ಮಕ್ಕಳಿಗೆ ಲ್ಯಾಪ್ಟಾಪ್ಸ್ ಕೊಡ್ತೀವಿ, ಲ್ಯಾಪ್ಟಾಪ್ಸ್ ವಿತರಣೆ ಮಾಡ್ತೀವಿ. ಮತ್ತು ಬ್ಯಾಗ್ಸ್ ವಿತರಣೆ ಮಾಡ್ತಾಯಿದ್ದೀವಿ. 5,000 ಮಕ್ಕಳಿಗೆ ಬ್ಯಾಗ್ಸ್ ವಿತರಣೆ ಮಾಡೋಕ್ಕೆ ರೆಡಿ ಇದ್ದೀವಿ. ಮತ್ತು ಸೈಕಲ್ಸ್ ಕೊಡ್ತೀವಿ, ವೀಲ್ ಚೇರ್ಸ್ ಕೊಡ್ತೀವಿ. ಅಂಗವಿಕಲರಿಗೆ ಅವ್ರಿಗೆ ಶಾಪ್ ಸೆಟಪ್ ಮಾಡಿ ಕೊಡ್ತೀವಿ, ಅಂಗಡಿಗಳನ್ನೆಲ್ಲ. ಇಲ್ಲ ತುಂಬ ಕೆಲಸಗಳು ಮಾಡ್ತಾಯಿದ್ದೀವಿ. ಪ್ರೋಗ್ರಾಮಲ್ಲಿ ಬರೀ ಸಣ್ಣ ಪ್ರಮಾಣಕ್ಕೆ ಮಕ್ಕಳಿಗೆ ಏನು ಕೊಡ್ಬೋದು ಅದನ್ನು ತೋರಿಸ್ತೀವಿ. ಬಟ್ ಹಿಂದ್ಗಡೆ ತುಂಬ ಕಾಣದ ಕೈಗಳು ಕೆಲಸ ಮಾಡ್ತಾಯಿವೆ. ತುಂಬ ಕಾಣದ ಕೈಗಳು ಎಷ್ಟೊಂದು ಸಹಾಯ ಮಾಡ್ತಾಯಿವೆ. ಆ್ಯಕ್ಚುಲಿ ಇಡೀ ಜಯನಗರ ಸೇರಿ ನಮ್ಮ ಸಂಸ್ಥೆಗೆ ಹೆಲ್ಪ್ ಮಾಡಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾಯಿದ್ದೀವಿ, ಮಕ್ಕಳಿಗೆ ಒಳ್ಳೇದಾಗಲಿ ಅಂತ. ರಕ್ಷಾ ಫೌಂಡೇಶನ್ ಸಂಸ್ಥಾಪಕರು ಬಿಜೆಪಿ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರಾದರೆ, ಇನ್ನು ಉಳಿದಂಥ ಸದಸ್ಯರು ಎಷ್ಟು ಜನ ಇದ್ದೀರಾ ತಂಡ? ರಕ್ಷಾ ಫೌಂಡೇಶನ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿಯಾಗಿ ಎಫರ್ಟ್ ಹಾಕ್ತೀರಿ, ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನುವಂಥದ್ದು? ರಕ್ಷಾ ಫೌಂಡೇಶನಲ್ಲಿ ರಾಮಮೂರ್ತಿಯವರ ತಂಡ ತುಂಬ ದೊಡ್ಡದಿದೆ. 100 ಜನ ಕಾರ್ಯಕರ್ತರು, 1000 ಜನ ಕಾರ್ಯಕರ್ತರು ಎಲ್ಲರೂ ಬಂದು ಮನೆಯವ್ರ ಥರ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಒಂದೇ ಮನೆಯವ್ರ ಥರ ಕೆಲಸ ಮಾಡ್ತಾಯಿದ್ವಿ. ನಾವು ಒಟ್ಟಿಗೆ ಆ ಥರ ನಮ್ಮನ್ನ ಯಾವತ್ತೂ ಅವರು ಬೇರೆಯವರು, ಎಲ್ಲ ಕಾರ್ಯಕರ್ತರನ್ನು ಒಂದು ಬೇರೆಯವರು ಆ ಥರ ಯಾವ ಭಾವನೆಯೂ ಯಾವತ್ತೂ ಯಾರೂ ಇದು ಮಾಡಿಲ್ಲ. ಎಲ್ಲರೂ ಒಟ್ಟಿಗೆ ಒಂದೇ ಮನೆಯವ್ರ ಥರ ಕೆಲಸ ಮಾಡಿ ನಮ್ಮ ಸಮಾಜ ಚೆನ್ನಾಗಾಗಬೇಕು, ಜಯನಗರಲ್ಲೋ ಮಕ್ಳಿಗೆ ಹೆಲ್ಪ್ ಆಗಬೇಕು. ಮತ್ತು ಬರೀ ಜಯನಗರ ಅಲ್ಲ, ಪಾಂಡವಪುರದಲ್ಲಿ ಬುಕ್ಸ್ ಹಂಚ್ತಾ ಇದ್ದೀವಿ, ಮತ್ತು ಬೇರೆ ಬೇರೆ ಊರಲ್ಲೆಲ್ಲ ಬುಕ್ಸ್ ಹಂಚ್ತಾ ಇದ್ದೀವಿ, ಮತ್ತು ಬೇರೆ ಬೇರೆ ಸ್ಕೂಲ್ಸ್ನೆಲ್ಲ ದತ್ತು ತೊಗೊಂಡಿದ್ದೀವಿ. ಸೊ ಈ ಥರ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ವಿ. ಮೇಯ್ನಾಗಿ ಏನು ಅಂತಂದರೆ ಸಮಾಜದಲ್ಲಿ ಒಳ್ಳೆ ಆಗಬೇಕು, ಒಳ್ಳೆ ಕಾರ್ಯಗಳಾಗಬೇಕು ನಮ್ಮಿಂದ ಅನ್ನೋದೇ ರಾಮಮೂರ್ತಿಯವ್ರ ಧ್ಯೇಯ. ನಾವುಗಳು ಅವರಿಂದ ಇನ್ಸ್ಪೈರ್ ಆಗಿ ಅದನ್ನು ಮಾಡ್ತಾಯಿದ್ದೀವಿ. ಏನು ಹೇಳ್ತೀರಾ ಜಯನಗರದ ಕ್ಷೇತ್ರದ ಜನರಿಗೆ ಮತ್ತು ಅಭಿವೃದ್ಧಿ ಕೆಲಸ ಮಾಡ್ತಿರುವಂತಹ ಶಾಸಕರು ಸಿ.ಕೆ. ರಾಮಮೂರ್ತಿ ಅವ್ರಿಗೆ ಏನು ಹೇಳ್ತೀರಾ? ರಾಮಮೂರ್ತಿಯವರು ತುಂಬ ಕಷ್ಟಪಟ್ಟು ಇನ್ನೆಲ್ಲನೂ ತುಂಬ ಅವ್ರದ್ದು ಇದು ಕಲ್ಪನೆ ಕೂಸು ಅಂತ ಹೇಳ್ಬೋದು. ಅವರು ತುಂಬ ವರ್ಷದಿಂದ ಇದನ್ನೆಲ್ಲ ಯೋಚನೆ ಮಾಡಿ ಇದನ್ನು ಮಾಡಬೇಕು, ಏನೋ ಒಂದು ಮಾಡಬೇಕು ಸಮಾಜಕ್ಕೆ ಅಂತ ಎಲ್ಲ ನಮ್ಗಳ ಜೊತೆ ಮಾತಾಡ್ತಾಯಿದ್ರು. ಸೊ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಈ ಐಡಿಯಾನ ಅಭಿವೃದ್ಧಿ ಮಾಡಿ ಚೆನ್ನಾಗಿ 4 ಜನಕ್ಕೆ ಹೆಲ್ಪ್ ಆಗಬೇಕು, ನಮ್ಮ ಮಕ್ಳಿಗೆ ಹೆಲ್ಪ್ ಆಗಬೇಕು. ಜಯನಗರ ಮಕ್ಕಳು ನಮ್ಮ ಮಕ್ಕಳೇನೆ, ನಾವೆಲ್ಲ ಜಯನಗರಲ್ಲಿ ಹುಟ್ಟಿ ಬೆಳೆದಿದ್ದವರು, 50 ವರ್ಷದಿಂದ ಇಲ್ಲೇ ಇರೋರು. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಮಮೂರ್ತಿಯವ್ರು ಮಾಡಿದ್ದಾರೆ ಈ ಪ್ರೋಗ್ರಾಮ್ನ. ಇದು ಇನ್ನೂ ಹೆಚ್ಚು ಜನಗಳು ಜಯನಗರ ಅವ್ರು ಬರಬೇಕು, ಮಕ್ಕಳಿಗೆ ಸಹಾಯ ಮಾಡಬೇಕು, ಮಕ್ಕಳನ್ನ ಉದ್ಧಾರ ಮಾಡಬೇಕು ಅನ್ನೋದು ಈ ಪ್ರೋಗ್ರಾಮ್ ಧ್ಯೇಯ. ಥ್ಯಾಂಕ್ ಯು ಸರ್. ಇದಿಷ್ಟು ಮೇಘನಾ ಅರವಿಂದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.